ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ RRB NTPC ಅಂಡರ್ ಗ್ರ್ಯಾಜುಯೇಟು ಮೊದಲನೇ ಶಿಫ್ಟ್ ಎಕ್ಸಾಮು ಕಂಪ್ಲೀಟ್ ಆಗಿದೆ. ಸೊ ನೋಡೋಣ ಯಾವ ಥರ GK ಕ್ವಶನ್ ಬಂದಿದ್ವು ಅಂತ. 100% ಅಕ್ಯುರೇಟ್ GK ಕ್ವಶನ್ಸ್. ಓಕೆ, ಇವತ್ತು ಸುಮಾರು 28 GK ಕ್ವಶನ್ ಅವೈಲೇಬಲ್ ಇದಾವೆ. ಸೊ ನೋಡಿ ಯಾವ ಥರ NTPCಯಲ್ಲಿ GK ಕ್ವಶನ್ನು ಬರ್ತಿದ್ದಾವೆ. ನಿಮ್ಮ ಮುಂದಿನ ಎಕ್ಸಾಮ್ಗೆ ನೀವು ಯಾವ ರೀತಿ ಕ್ವಶನ್ಗೆ ಪ್ರಿಪೇರ್ ಆಗಿ ಹೋಗಬೇಕು ಅಂತ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ರಿಗೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, ದೀರ್ಘ ದೃಷ್ಟಿದೋಷ ಸರಿಪಡಿಸಲು ಬಳಸುವ ಮಸೂರ ಯಾವುದು ಅಂತ ಪ್ರಶ್ನೆ ಕೇಳಿದಾರೆ. ಯಾವುದಪ್ಪ ಅಂದರೆ ಕಾನ್ವೆಕ್ಸ್ ಲೆನ್ಸ್ ಅಥವಾ ಪೀನ ಮಸೂರವನ್ನು ಬಳಸ್ತಾರೆ. ಯಾವುದನ್ನು ಸರಿಪಡಿಸಲು? ದೂರದೃಷ್ಟಿದೋಷ ಅಥವಾ ದೀರ್ಘ ದೃಷ್ಟಿದೋಷ. ದೂರದೃಷ್ಟಿದೋಷ ಅಂದರೆ ಅದರ ಅರ್ಥ ದೂರದ್ದು ಸರಿಯಾಗಿ ಕಾಣ್ತದೆ, ಆದರೆ ಸಮೀಪದ್ದು ಕಾಣಲ್ಲ. ಅದನ್ನು ಸರಿಪಡಿಸಲು, ಅದನ್ನು ಗುಣಮುಖವಾಗಿ ಮಾಡಲು ಪೀನ ಮಸೂರವನ್ನು ವೈದ್ಯರು ಸಲಹೆಯನ್ನು ನೀಡ್ತಾರೆ. ಓಕೆ, ನೆಕ್ಸ್ಟ್, ಭಾರತದ ಮಹಾನ್ಯಾಯವಾದಿ ಅಥವಾ ಅಟಾರ್ನಿ ಜನರಲ್ ಹುದ್ದೆ ಯಾವ ವಿಧಿಯ ಅಡಿ ಕಂಡುಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ ವಿಧಿಪ್ಪ ಅಂದರೆ ಆರ್ಟಿಕಲ್ 76ರ ಅಡಿಯಲ್ಲಿ. ಸೊ ಇವರು ಯಾವುದೇ ಸದನದ ಸದಸ್ಯರಲ್ಲದಿದ್ದರೂ ಕೂಡ ಅಧಿವೇಶನದಲ್ಲಿ ಭಾಗವಹಿಸ್ತಾರೆ, ಚರ್ಚೆ ಮಾಡ್ತಾರೆ, ಭಾಷಣ ಮಾಡ್ತಾರೆ. ಆದರೆ ಇವರಿಗೆ ಯಾವುದೇ ರೀತಿಯ ಮತವನ್ನು ಹಾಕತಕ್ಕಂಥ ಹಕ್ಕು ಇವರಿಗೆ ಇರಲ್ಲ. ಓಕೆ, ಇವರನ್ನು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಪ್ರಧಾನಮಂತ್ರಿ ಮತ್ತು ಸಂಪುಟದ ಒಂದು ಶಿಫಾರಸ್ಸಿನ ಮೇರೆಗೆ. ಓಕೆ, ನೆಕ್ಸ್ಟ್, ಹೈಕೋರ್ಟ್ಗೆ ಅಧೀನ ನ್ಯಾಯಾಲಯಗಳ ಮೇಲೆ ನಿಯಂತ್ರಣ ನೀಡುವಂತಹ ವಿಧಿ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದಪ್ಪ ಅಂದರೆ ವಿಧಿ 227. ಓಕೆ, ನಾವು 214ರಿಂದ 237ರವರೆಗೂ ಹೈಕೋರ್ಟ್ಗಳ ಬಗ್ಗೆ ತಿಳಿಸ್ತಕ್ಕಂಥ ವಿಧಿ ಅಂತ ನೋಡ್ತೀವಿ, ಹೌದಾ? ಸೊ ಇದರಲ್ಲಿ 227ನೇ ವಿಧಿ ಅಧೀನ ನ್ಯಾಯಾಲಯಗಳ ಮೇಲೆ ನಿಯಂತ್ರಣ ನೀಡ್ತಕ್ಕಂಥ ವಿಧಿಯನ್ನು ಇವತ್ತಿನ NTPC ಎಕ್ಸಾಮ್ನಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್, 2025ರ ಮೊದಲ ಖೇಲೋ ಇಂಡಿಯಾ ವಾಟರ್ ಸ್ಪೋರ್ಟ್ಸ್ ಫೆಸ್ಟಿವಲ್ ಚಾಂಪಿಯನ್ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದಪ್ಪ ಅಂದರೆ ಆಪ್ಷನ್ ಸಿ, ಮಧ್ಯಪ್ರದೇಶ. ನೆಕ್ಸ್ಟ್, ಸಂವಿಧಾನದ ಪೀಠಿಕೆಗೆ ಆಧಾರವಾದ ನೆಹರು ಮಂಡಿಸಿದ ಐತಿಹಾಸಿಕ ದಾಖಲೆ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ. ಅದನ್ನು ನಾವು ಧ್ಯೇಯಗಳ ನಿರ್ಣಯ ಅಥವಾ ಉದ್ದೇಶ ಪ್ರಸ್ತಾವ 1946ರಲ್ಲಿ, ಹೌದಾ? ಇದನ್ನು ನಾವು ಎಂತ ಕರಿತೀವಿ? ಧ್ಯೇಯಗಳ ನಿರ್ಣಯ, ಹೌದಾ? ನೆಕ್ಸ್ಟ್, ಬಲವಂತ್ ರಾಯ್ ಮೆಹ್ತಾ ಸಮಿತಿ 1957ರಲ್ಲಿ ಪ್ರಸ್ತಾಪಿಸಿದ ಪಂಚಾಯತ್ ರಾಜ್ ಹಂತಗಳು ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟಪ್ಪ ಅಂದರೆ 3 ಹಂತದ ಪಂಚಾಯಿತಿಗಳು. ಮೊದಲನೇದು ಗ್ರಾಮ ಪಂಚಾಯಿತಿ. ಸೊ ಎರಡನೇದು ಬ್ಲಾಕ್ ಮಟ್ಟದ ಪಂಚಾಯಿತಿ, ಅಂದರೆ ಬ್ಲಾಕ್ ಅಥವಾ ಮಧ್ಯಂತರ ಹಂತದ ಪಂಚಾಯಿತಿ. ಇನ್ನೊಂದು ಜಿಲ್ಲಾ ಪರಿಷತ್. ಸೊ ಇವು ಬಲವಂತ್ ರಾಯ್ ಮೆಹ್ತಾ ಸಮಿತಿ ಶಿಫಾರಸು ಮಾಡಿರ್ತಕ್ಕಂಥ 3 ಹಂತದ ಪಂಚಾಯಿತಿ. ನೆಕ್ಸ್ಟ್, ಮೋದಿ ಸರ್ಕಾರ. ಸೊ ಇಲ್ಲಿದೆ ನೋಡಿ ಫುಲ್ ಕ್ವಶನ್ನು. ಮೋದಿ ಅವರು ಶಾಸ್ತ್ರೀಯ ಭಾಷೆ ಸ್ಥಾನಮಾನವನ್ನು ಯಾವ ಭಾಷೆಗೆ ನೀಡಲು ಅನುಮೋದಿಸಿದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ ಭಾಷೆಪ್ಪ ಅಂದರೆ ಮರಾಠಿ. 2024ರಲ್ಲಿ ಸುಮಾರು 5 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಕೊಡ್ತಾರೆ. ಅದರಲ್ಲಿ ಒಂದು ಮರಾಠಿ ಕೂಡ ಹೌದಾ? ಸೊ ಇಲ್ಲಿ ನೋಡಿ, 2024ರಂದು ಕೇಂದ್ರ ಸರ್ಕಾರ ಮರಾಠಿ, ಪಾಲಿ, ಪ್ರಾಕೃತ, ಅಸ್ಸಾಮಿ ಮತ್ತು ಬಂಗಾಳಿ ಎಂಬ 5 ಭಾಷೆಗಳಿಗೆ ಶಾಸ್ತ್ರೀಯ ಭಾಷೆಯನ್ನು ಸ್ಥಾನಮಾನ ನೀಡ್ತಾರೆ. ಮರಾಠಿ ಭಾಷೆಗೆ 1500ರಿಂದ 2000 ವರ್ಷಗಳಿಗಿಂತ ಹಳೆಯ ಇತಿಹಾಸ ಮತ್ತು ಶ್ರೀಮಂತ ಸಾಹಿತ್ಯ ಇರುವುದರಿಂದ ಈ ಸ್ಥಾನಮಾನ ಸಿಕ್ಕಿದೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಮರಾಠಿ ಒಂದೇ ಈ ಭಾಷೆಯಲ್ಲಿ ಕಂಡುಬರ್ತಕ್ಕಂಥ ಭಾಷೆ ಆಗಿರೋದ್ರಿಂದ ಅದೇ ಕರೆಕ್ಟ್ ಆನ್ಸರ್ ಆಗುತ್ತೆ, ಹೌದಾ?
ನೆಕ್ಸ್ಟ್ ನಿಮಗೆ ಈ ಥರ ಕ್ವಶನ್ ಕೇಳ್ಬೋದು. 2022ರವರೆಗೆ ಭಾರತದಲ್ಲಿ ಶಾಸ್ತ್ರೀಯ ಭಾಷೆಗಳಾಗಿ ಗುರುತಿಸಲ್ಪಟ್ಟಿದ್ದು ಯಾವುವು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಯಾವಪ್ಪ ಅಂದರೆ ಅದರಲ್ಲಿ ಮರಾಠಿ ಕಂಡು ಬರಲ್ಲ, ಯಾಕಂದರೆ ಮರಾಠಿಗೆ ಸಿಕ್ಕಿದ್ದು 2024 ಅಕ್ಟೋಬರ್ನಲ್ಲಿ. ಸೊ ಆಪ್ಷನ್ 1 ನಾವು ತೆಗಿಬೋದು. ಸೊ ಇದರಲ್ಲಿ ಆಪ್ಷನ್ 1 ಇದೆ, ಇದರಲ್ಲಿ ಆಪ್ಷನ್ 1 ಇದೆ, ಇದರಲ್ಲಿ ಆಪ್ಷನ್ 1 ಇದೆ. ಸೊ ಇವು ಬರಲ್ಲ. ಸೊ ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಈ ಥರ ಕ್ವಶನ್ ಕೇಳಿದ್ದಾರೆ ಇವತ್ತಿನ ಎಕ್ಸಾಮ್ನಲ್ಲಿ. ನೆಕ್ಸ್ಟ್, ಮಲೇರಿಯಾ ಯಾವ ರೀತಿಯ ರೋಗಕಾರಕಗಳಿಂದ ಉಂಟಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ವೈರಸ್ನಿಂದನೋ, ಬ್ಯಾಕ್ಟೀರಿಯಾದಿಂದನೋ, ಪ್ರೋಟೋಜೋವನೋ ಅಥವಾ ಶಿಲೀಂಧ್ರನೋ ಅಂತ. ಯಾವುದರಿಂದಪ್ಪ ಅಂದ್ರೆ ಆಪ್ಷನ್ ಸಿ, ಪ್ರೋಟೋಜೋವದಿಂದ ಹರಡ್ತಕ್ಕಂಥ ಒಂದು ಕಾಯಿಲೆ ಮಲೇರಿಯಾ. ಸೊ ಇದು ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಕಚ್ಚುವುದರಿಂದ ಈ ಒಂದು ರೋಗ ಮನುಷ್ಯರಿಂದ ಮನುಷ್ಯರಿಗೆ ಹರಡುತ್ತದೆ. ಓಕೆ. ನೆಕ್ಸ್ಟ್, ಸೇವಾ ಪರ್ವ ಅಭಿಯಾನದಡಿ ಉತ್ತರ ಪ್ರದೇಶದ ಸರ್ಕಾರ ಎಷ್ಟು ಸಸಿಗಳನ್ನು ನೆಡುವ ಗುರಿಯನ್ನು ಹೊಂದಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಎಷ್ಟಪ್ಪ ಅಂದ್ರೆ 10 ಲಕ್ಷ ಸಸಿಗಳು. ಪ್ರಧಾನಿ ಮೋದಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಸೆಪ್ಟೆಂಬರ್ 17ರಂದು UP ಸರ್ಕಾರ ಸೇವಾ ಪರ್ವ ಅಭಿಯಾನದಲ್ಲಿ 10 ಲಕ್ಷ ಸಸಿ ನೆಡುವ ಗುರಿಯನ್ನು ಹೊಂದಿತ್ತು. ಓಕೆ. ನೆಕ್ಸ್ಟ್, ಆಂಧ್ರ ಪ್ರದೇಶದಲ್ಲಿ ಸ್ಥಾಪನೆಯಾಗುತ್ತಿರುವ ದಕ್ಷಿಣ ಏಷ್ಯಾದ ಮೊದಲ ಕ್ವಾಂಟಮ್ ವ್ಯಾಲಿ ಟೆಕ್ ಪಾರ್ಕ್ ಅಧಿಕೃತ ಹೆಸರನ್ನು ಕೇಳಿದ್ದಾರೆ. ಸೊ ಅದರ ಅಧಿಕೃತ ಹೆಸರು ಏನಪ್ಪ ಅಂದ್ರೆ ಆಪ್ಷನ್ ಬಿ, ಅಮರಾವತಿ ಕ್ವಾಂಟಮ್ ವ್ಯಾಲಿ. ಹೌದಾ? 2024ರಲ್ಲಿ ಘೋಷಿಸಲಾದ ಇದು ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಸಂಶೋಧನೆ ಮತ್ತು ಸ್ಟಾರ್ಟಪ್ಗಳನ್ನು ಉತ್ತೇಜಿಸಲಿದೆ. ಓಕೆ. ನೆಕ್ಸ್ಟ್, 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತಾ ದರ ಹೊಂದಿರುವ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ, ಕೇರಳ. ಸೊ ನೆಕ್ಸ್ಟ್ ಈ ಥರ ಪ್ರಶ್ನೆ ಕೇಳ್ಬೋದು. ಸೊ ಪ್ರಸ್ತುತ ಅಂದರೆ 2026ರಲ್ಲಿ ಅತಿ ಹೆಚ್ಚು ಸಾಕ್ಷರತಾ ದರ ಹೊಂದಿರತಕ್ಕಂಥ ರಾಜ್ಯ ಯಾವುದಂತ ಕೇಳ್ಬೋದು. ಸೊ ಆವಾಗ ಆನ್ಸರ್ ಯಾವುದಾಗುತ್ತೆ? ಆಪ್ಷನ್ ಎ, ಮಿಜೋರಾಮ್ ಆಗುತ್ತೆ. ಯಾಕಂದರೆ ಮಿಜೋರಾಮು ಸುಮಾರು 99%ಗಿಂತ ಹೆಚ್ಚು ಸಾಕ್ಷರತಾ ದರವನ್ನು ಹೊಂದಿದೆ ಪ್ರಸ್ತುತ. ಓಕೆ. ನೆಕ್ಸ್ಟ್, ಭಾರತೀಯ ರೈಲ್ವೆಯ ನೈಋತ್ಯ ರೈಲ್ವೆ ವಲಯದ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಎಲ್ಲಿಪ್ಪ ಅಂದರೆ ಆಪ್ಷನ್ ಬಿ, ನಮ್ಮ ಹುಬ್ಬಳ್ಳಿಯಲ್ಲಿ. ಹೌದಾ? ನೆಕ್ಸ್ಟ್, ಬಿಲಾಸ್ಪುರ ಅಂತ ಬಂದಾಗ ನಾವು ಇದನ್ನು ಆಗ್ನೇಯ ಮಧ್ಯ ರೈಲ್ವೆ ಅಂತ ನೋಡ್ತೀವಿ. ಜಬ್ಬಲ್ಪುರ್ ಅಂತ ಬಂದಾಗ ಪಶ್ಚಿಮ ಮಧ್ಯ ಉಪವಲಯ ಅಂತ ನೋಡ್ತೀವಿ. ಇನ್ನು ಸಿಕಂದ್ರಾಬಾದ್ ಅಂತ ಬಂದಾಗ ದಕ್ಷಿಣ ಉಪವಲಯ ಅಂತ ನೋಡ್ತೀವಿ. ತೆಲಂಗಾಣದಲ್ಲಿ ಕಂಡು ಬರುತ್ತೆ. ಹೌದಾ? ನೆಕ್ಸ್ಟ್, ಪ್ರಸ್ತುತ ಕಾಮನ್ವೆಲ್ತ್ನ ಮಹಾ ಕಾರ್ಯದರ್ಶಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾರಪ್ಪ ಅಂದ್ರೆ ಶರ್ಲಿ ಅಯೋರ್ಕರ್ ಬೋಚ್ವೆ ಅವರು ಪ್ರಸ್ತುತ ಕಾಮನ್ವೆಲ್ತ್ನ ಮಹಾ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಓಕೆ. ಇವರು ಘಾನಾದವರು. ಘಾನಾದ ಮಾಜಿ ವಿದೇಶಾಂಗ ಸಚಿವೆ ಶರ್ಲಿ ಅಯೋರ್ಕರ್ ಬೋಚ್ವೆ ಅವರು 2025 ಏಪ್ರಿಲ್ರಂದು ಕಾಮನ್ವೆಲ್ತ್ನ 7ನೇ ಮಹಾ ಕಾರ್ಯದರ್ಶಿಯಾಗಿ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಬ್ರಿಟಿಷಿಯಾದ ಸ್ಕಾಟ್ಲೆಂಡ್ ಅವರ ಅಧಿಕಾರಾವಧಿ ಮಾರ್ಚ್ 25ರಲ್ಲಿ ಮುಗಿಯಿತು. ಸೊ ನೆಕ್ಸ್ಟ್ ಕೇಳ್ಬೋದು, ಇವರಿಗಿಂತ ಮುಂಚೆ ಯಾರು ಮಹಾ ಕಾರ್ಯದರ್ಶಿಯಾಗಿದ್ದರು ಕಾಮನ್ವೆಲ್ತ್ದು ಅಂತ. ಸೊ ಅವಾಗ ಯಾರಿದ್ರಪ್ಪ ಅಂದ್ರೆ ಪೆಟ್ರಿಸಿಯಾ ಸ್ಕಾಟ್ಲೆಂಡ್. ನೆಕ್ಸ್ಟ್, ಕಂಪ್ಯೂಟರ್ ಮಾನವ ಹಸ್ತಕ್ಷೇಪವಿಲ್ಲದೆ ಸ್ವಯಂಚಾಲಿತವಾಗಿ ಕೆಲಸ ಮಾಡುವ ವೈಶಿಷ್ಟ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ, ಸ್ವಚಾಲನ ಅಥವಾ ಆಟೋಮೇಷನ್ ಅಥವಾ ಆಟೋಮೆಟಿಕ್. ಒಮ್ಮೆ ಸೂಚನೆ ಕೊಟ್ಟ ನಂತರ ಅದು ಮನುಷ್ಯನ ಸಹಾಯವಿಲ್ಲದೆ ತಾನಾಗಿಯೇ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಸಾಮರ್ಥ್ಯವನ್ನು ನಾವು ಆಟೋಮೇಷನ್ ಅಂತ ಕರಿತೀವಿ. ಹೌದಾ? ಇದಕ್ಕೆ ಗೀಗೋ ಅಥವಾ ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್ ತತ್ವ ಅನ್ವಯಿಸುತ್ತದೆ. ಕೊಟ್ಟ ಸೂಚನೆಯಂತೆ ಕೆಲಸ ಮಾಡುತ್ತದೆ, ಆದರೆ ತಪ್ಪು ಸೂಚನೆ ಕೊಟ್ಟರೆ ತಪ್ಪು ಫಲಿತಾಂಶ ಕೊಡುತ್ತದೆ. ನೆಕ್ಸ್ಟ್, MS ವರ್ಡ್ ಮತ್ತು MS ಎಕ್ಸೆಲ್ ಯಾವ ರೀತಿಯ ಸಾಫ್ಟ್ವೇರ್ಗೆ ಉದಾಹರಣೆ? ಸೊ ಇದು ಯಾವ ಥರಪ್ಪ ಅಂದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಒಂಥರ ಎಕ್ಸಾಂಪಲ್. ಹೌದಾ?
ನೆಕ್ಸ್ಟ್ ಇನ್ನು ಸಿಸ್ಟಮ್ ಸಾಫ್ಟ್ವೇರ್ ಅಂತ ಬಂದಾಗ ನಾವು ವಿಂಡೋಸ್ ಅಂತ ನೋಡ್ತೀವಿ, OS ಅಂತ ನೋಡ್ತೀವಿ. ಇನ್ನು ಏನಪ್ಪ ಅಂದರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಬಂದಾಗ ಆಗಲೇ ಹೇಳಿರೋ ಹಾಗೆ ವರ್ಡು, ಎಕ್ಸೆಲ್ ಅಂತ ನೋಡ್ತೀವಿ. ಹೌದಾ? ನೆಕ್ಸ್ಟ್ ಭಾರತದ ಪಶ್ಚಿಮ ತೀರದ ಮೈದಾನಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿದ್ದಾರೆ. ಸೊ ಮಲಬಾರ್ ತೀರ, ಗುಜರಾತ್ ತೀರ ಅಥವಾ ಕಚ್ ತೀರ, ಇನ್ನು ಕೆನರಾ ತೀರ, ನೆಕ್ಸ್ಟ್ ಕೊಂಕಣ ತೀರ ಅಂತ ಕೇಳಿದ್ದಾರೆ. ಸೊ ಮೊದಲು ಬರೋದು ಯಾವುದು? ಗುಜರಾತ್ ತೀರ. ಸೆಕೆಂಡ್ ಬರೋದು ಕೊಂಕಣ ತೀರ, ಯಾಕಂದರೆ ಸೆಕೆಂಡು ಗೋವಾ, ಮಹಾರಾಷ್ಟ್ರ ಬರುತ್ತೆ ಗುಜರಾತ್ ಆದಮೇಲೆ. ಅದರ ನಂತರ ನಮ್ಮ ಕರ್ನಾಟಕ, ಅದರ ನಂತರ ಕೇರಳ. ಸೊ ಅದು ಆನ್ಸರ್ ಯಾವುದಾಗುತ್ತೆ? 2, 4, 3, 1 ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಲಗೂನ್ ಮತ್ತು ಬ್ಯಾಕ್ ವಾಟರ್ಸ್ಗೆ ವಿಶ್ವಪ್ರಸಿದ್ಧವಾದ ಭಾರತದ ತೀರ ಪ್ರದೇಶ ಯಾವುದು ಅಂತ ಪ್ರಶ್ನೆ ಕೇಳಿದಾರೆ. ಯಾವುದಪ್ಪ ಅಂದರೆ ಕೇರಳದ ಮಲಬಾರ್ ತೀರ. ನೆಕ್ಸ್ಟ್ ಯುರೋಪಿಯನ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳ ನಾಯಕರ ಮುಖ್ಯ ಶಿಖರ ಸಭೆಗಳು ಸಾಮಾನ್ಯವಾಗಿ ಎಲ್ಲಿ ನಡೆಯುತ್ತವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಎಲ್ಲಿಪ್ಪ ಅಂದ್ರೆ ಯುರೋಪಿಯನ್ ಒಕ್ಕೂಟದ ಪ್ರಧಾನ ಕಚೇರಿ ಬೆಲ್ಜಿಯಂನ ಬ್ರಸೆಲ್ಸ್. ಹೌದಾ? ನೆಕ್ಸ್ಟ್ ಸೊ ಪ್ರಸ್ತುತ ಯುರೋಪಿಯನ್ ಒಕ್ಕೂಟದ ಮುಖ್ಯಸ್ಥರು ಯಾರಂತ ನೀವು ಕಮೆಂಟ್ ಮಾಡಿರಿ. ವಿಶ್ವಸಂಸ್ಥೆಯ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಕೈಗೆಟುಕುವ ಮತ್ತು ಶುದ್ಧ ಇಂಧನಕ್ಕೆ ಸಂಬಂಧಿಸಿದ್ದು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಗುರಿ 7. ಹೌದಾ? ಸುಸ್ಥಿರ ಅಭಿವೃದ್ಧಿ ಗುರಿ 7ನೇದು 2030ರ ವೇಳೆಗೆ ಎಲ್ಲರಿಗೂ ಕೈಗೆಟುಕುವ, ವಿಶ್ವಾಸಾರ್ಹ, ಸುಸ್ಥಿರ ಮತ್ತು ಆಧುನಿಕ ಇಂಧನ ಸೌಲಭ್ಯವನ್ನು ಒದಗಿಸುವುದು ಅದರ ಗುರಿಯಾಗಿದೆ. ಸುಸ್ಥಿರ ಅಭಿವೃದ್ಧಿ ಗುರಿ 5ನೇದು ಲಿಂಗ ಸಮಾನತೆ ಬಗ್ಗೆ ಹೇಳುತ್ತೆ, 6ನೇದು ಶುದ್ಧ ನೀರು ಮತ್ತು ನೈರ್ಮಲ್ಯ ಬಗ್ಗೆ ಹೇಳುತ್ತೆ, ಮತ್ತು 13ನೇದು ಹವಾಮಾನ ಕ್ರಮಕ್ಕೆ ಸಂಬಂಧಿಸಿದ್ದು. ಸೊ ಪ್ರಸ್ತುತ ದಿನಮಾನದಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅತ್ಯಂತ ಇಂಪಾರ್ಟೆಂಟ್ ಟಾಪಿಕ್. ಯಾಕಂದರೆ ಪ್ರತಿ ಎಕ್ಸಾಮ್ನಲ್ಲೂ ಇದಕ್ಕೆ ಸಂಬಂಧಪಟ್ಟಂಥ ಒಂದಲ್ಲ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಎಲ್ಲರೂ ಆ ಒಂದು ನಿಟ್ಟಿನಲ್ಲಿ ಆ ಟಾಪಿಕ್ಗೆ ಸಂಬಂಧಪಟ್ಟಾಗಿ 360 ಡಿಗ್ರಿಯಲ್ಲಿ ರೆಡಿ ಇರಬೇಕು. ಹೌದಾ? ನೆಕ್ಸ್ಟ್ 1931ರಲ್ಲಿ ಮಹಾತ್ಮ ಗಾಂಧಿ ಬ್ರಿಟಿಷ್ ಸರ್ಕಾರದೊಂದಿಗೆ ಸಹಿ ಹಾಕಿದ ಐತಿಹಾಸಿಕ ಒಪ್ಪಂದ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ ಗಾಂಧಿ ಇರ್ವಿನ್ ಒಪ್ಪಂದ ಅಥವಾ ಗಾಂಧಿ ಇರ್ವಿನ್ ಫ್ಯಾಕ್ಟ್. ಇದು ಮಾರ್ಚ್ 5, 1931ರಂದು ಗಾಂಧೀಜಿ ಮತ್ತು ವೈಸ್ರಾಯ್ ಲಾರ್ಡ್ ಇರ್ವಿನ್ ನಡುವೆ ನಡೀತದೆ. ಹೌದಾ? ಈ ಒಪ್ಪಂದದ ಪ್ರಕಾರ ಸವಿನಯ ಕಾನೂನುಭಂಗ ಚಳವಳಿಯನ್ನು ಹಿಂತೆಗೆದುಕೊಳ್ಳಲಾಯಿತು ಮತ್ತು ಗಾಂಧೀಜಿ 2ನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಲು ಒಪ್ಪಿಕೊಂಡರು. ನೆಕ್ಸ್ಟ್ ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ಸಿಂಧೂ ಕಣಿವೆ ನಾಗರಿಕತೆಯ ಪ್ರಸಿದ್ಧ ಸ್ಥಳ ಧೋಲಾವೀರ ಮುಖ್ಯವಾಗಿ ಯಾವ ವಿಶಿಷ್ಟ ಲಕ್ಷಣಕ್ಕೆ ಹೆಸರುವಾಸಿಯಾಗಿದೆ? ಯಾವುದಕ್ಕೆಪ್ಪ ಅಂದರೆ ಉನ್ನತ ಜಲ ನಿರ್ವಹಣೆ, ಜಲ ಸಂಚಯನ ಮತ್ತು ಜಲ ನಿಕಾಸಿ ವ್ಯವಸ್ಥೆಗಾಗಿ ಇದು ಹೆಸರುವಾಸಿಯಾಗಿದೆ. ಗುಜರಾತ್ನ ಕಚ್ನಲ್ಲಿರುವ ಧೋಲಾವೀರವು ವಿಶ್ವದ ಅತ್ಯಂತ ಹಳೆಯ ಮತ್ತು ಉತ್ತಮ ನೀರಿನ ಸಂರಕ್ಷಣಾ ವ್ಯವಸ್ಥೆಗಳಲ್ಲಿ ಒಂದನ್ನು ಹೊಂದಿತ್ತು. ಮಳೆ ನೀರು ಸಂಗ್ರಹಕ್ಕೆ ದೊಡ್ಡ ಜಲಾಶಯಗಳು, ಕಾಲುವೆಗಳನ್ನು ನಿರ್ಮಿಸಲಾಗಿತ್ತು. ಓಕೆ. ನೆಕ್ಸ್ಟ್ ಸೆಂಟರ್ ಫಾರ್ ಸಸ್ಟೈನಬಲ್ ಎನರ್ಜಿ ಸ್ಥಾಪನೆಗೆ ಯಾವ IIT ಜೊತೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ IIT ಅಂದರೆ IIT ಮದ್ರಾಸ್. ಸೊ ಅಕ್ಟೋಬರ್ 2025ರಲ್ಲಿ ಕೋಲ್ ಇಂಡಿಯಾ ಲಿಮಿಟೆಡ್ ಸಂಸ್ಥೆಯು ಸೆಂಟರ್ ಆಫ್ ಸಸ್ಟೈನಬಲ್ ಎನರ್ಜಿ ಸ್ಥಾಪನೆಗಾಗಿ IIT ಮದ್ರಾಸ್ನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿತು. ಹೌದಾ? ಮೈಕ್ರೋಲಿಥಿಕ್ಸ್ ಎಂಬ ಸಣ್ಣ ಕಲ್ಲಿನ ಆಯುಧಗಳನ್ನು ಮುಖ್ಯವಾಗಿ ಯಾವ ಕಾಲದಲ್ಲಿ ಬಳಸಲಾಗುತ್ತಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ ಕಾಲದಲ್ಲಿಪ್ಪ ಅಂದರೆ ಮೆಸೋಲಿಥಿಕ್ ಏಜ್ ಅಥವಾ ಮಧ್ಯಶಿಲಾಯುಗ.
ಮಧ್ಯಶಿಲಾಯುಗ ಸುಮಾರು ಕ್ರಿಸ್ತಪೂರ್ವ 10,000ರಿಂದ ಕ್ರಿಸ್ತಪೂರ್ವ 4,000ವರೆಗೂ ಇತ್ತು. ಈ ಕಾಲದಲ್ಲಿ ಬೇಟೆ ಮತ್ತು ಮೀನುಗಾರಿಕೆಗಾಗಿ ಸಣ್ಣ ಚೂಪಾದ ಮೈಕ್ರೋಲಿಥ್ಗಳನ್ನು ಬಾಣ ಈಟಿಗಳಲ್ಲಿ ಬಳಸುತ್ತಿದ್ದರು. ಹೌದಾ? ನೆಕ್ಸ್ಟ್ ಕ್ವಶನ್, ಸಂಗಮ್ ಯುಗದ ಪುರಾತತ್ವ ಸಾಕ್ಷ್ಯಗಳು ಯಾವ ಸ್ಥಳಗಳ ಗುಂಪಿನಲ್ಲಿ ದೊರೆತಿವೆ? ಯಾವ ಸ್ಥಳದಲ್ಲಿಪ್ಪ ಅಂದ್ರೆ ಆಪ್ಷನ್ ಬಿ, ಇದು ಕೀಳಡಿ ಅಲ್ಲ, ಇದು ಕಿಜಾಡಿ ಅಂತ. ಕಿಜಾಡಿ, ಕೋಡುಮೆನಲ್ ಮತ್ತು ಅರಿಕೆಮೇಡು. ಈ 3 ಸ್ಥಳದಲ್ಲಿ ಸಂಗಮ್ ಯುಗದ ಪುರಾತತ್ವ ಸಾಕ್ಷ್ಯಗಳು ದೊರೆತವ. ಹೌದಾ? ಸಂಗಮ್ ಯುಗ ಅಂದರೆ ತಮಿಳು ಸಾಹಿತ್ಯ ಸಂಘ. ಈ ಒಂದು ಸಂಗಮ್ ಯುಗವನ್ನು ಮದುರೈ ಪಾಂಡ್ಯರು ಮತ್ತು ಚೋಳರು ಮತ್ತು ಚೇರರು ಈ 3 ರಾಜವಂಶಗಳನ್ನ ಇದನ್ನು ಪೋಷಿಸಿ ಬೆಳೆಸ್ತಾವ. ಹೌದಾ? ಈ ಒಂದು ಸಂಗಮ್ ಸಾಹಿತ್ಯ ಸಂಘದಲ್ಲಿ ಪೋಷಿಸಲ್ಪಟ್ಟ ಪ್ರಮುಖ ಕೃತಿಗಳು ಅಥವಾ ಪ್ರಮುಖ ಕೃತಿಗಳು ಯಾವಪ್ಪ ಅಂತಂದ್ರೆ ನಾವು ಶಿಲಪ್ಪದಿಗಾರ ಅಂತ ನೋಡ್ತೀವಿ, ಮಣಿಮೇಕಲೆ ಅಂತ ನೋಡ್ತೀವಿ ಮತ್ತು ತಿರುಕ್ಕುರಳ್ ಅಂತ ನೋಡ್ತೀವಿ. ಇವು ಪ್ರಮುಖ ಕೃತಿಗಳು. ಇನ್ನೂ ಹಲವಷ್ಟು ಕೃತಿಗಳು ಇಲ್ಲಿ ಕಂಡು ಬರ್ತಾವೆ ತಮಿಳು ಸಾಹಿತ್ಯ ಸಂಘದಲ್ಲಿ. ಇವು ಅತ್ಯಂತ ಹೆಚ್ಚು ಜನಪ್ರಿಯವಾಗಿರ್ತಕ್ಕಂಥ, ಅತಿ ಹೆಚ್ಚು ಇತಿಹಾಸದಲ್ಲಿ ಉಲ್ಲೇಖಗೊಂಡಿರ್ತಕ್ಕಂಥ ತಮಿಳು ಸಾಹಿತ್ಯ ಸಂಘದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ 3 ಕೃತಿಗಳು ಯಾವುವು? ಶಿಲಪ್ಪದಿಗಾರಂ, ನೆಕ್ಸ್ಟು ಮಣಿಮೇಕಲೈ, ನೆಕ್ಸ್ಟು ತಿರುಕ್ಕುರಳ್. ಹೌದಾ? ಇದಿಷ್ಟು ಇವತ್ತಿನ RRB NTPC ಅಂಡರ್ ಗ್ರ್ಯಾಜುಯೇಟ್ ಮೊದಲನೇ ಶಿಫ್ಟ್ನ ಕ್ವಶನ್ಸ್ ಆಗಿದ್ದವು. ಮತ್ತೆ ಯಾವುದಾದ್ರೂ ಕ್ವಶನ್ ಅವೈಲೇಬಲ್ ಇದ್ದರೆ, ಅಂದರೆ ನಿಮಗೆ ಗೊತ್ತಿದ್ದರೆ ಇವತ್ತು ಎಕ್ಸಾಮ್ ಬರೆದವರು, ದಯವಿಟ್ಟು ಕಮೆಂಟಲ್ಲಿ ತಿಳಿಸ್ರಿ ಯಾವ ಥರ ಕ್ವಶನ್ ಬಂದಿತ್ತು ಅಂತ. ಓಕೆ, ಎಲ್ರಿಗೂ ಮುಂದೆ ಎಕ್ಸಾಮ್ ಬರೀತಾ ಇರೋರಿಗೆ ಎಲ್ರಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಎಕ್ಸಾಮ್ ಚೆನ್ನಾಗಿ ಬರೀರಿ. ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಎಲ್ರಿಗೂ ವಿಡಿಯೋ ಒಂದು ಹೈಪ್ ಅಂತ ಇರುತ್ತೆ, ಹೈಪ್ ಕೊಡಿ. ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.